ಟಿಕೆಟ್ ದರ ಏರಿಕೆಯ ಬಳಿಕ ಮೆಟ್ರೋಗೆ ಆದಾಯದ ಕೊರತೆ ಶುರುವಾಗ್ಬಿಟ್ಟಿದೆ. ಆದಾಯಕ್ಕಾಗಿ ಜಾಹೀರಾತಿನ ಮೊರೆ ಹೋಗ್ಬಿಟ್ಟಿದೆ ಬಿಎಂಆರ್ಸಿಎಲ್. ಟಿಕೆಟ್ ದರ ಏರಿಕೆಯ ಬಳಿಕ ಪ್ರಯಾಣಿಕರ ಸಂಖ್ಯೆ ಕುಸಿತವಾಗಿದೆ. ಪ್ರಯಾಣಿಕರ ಕುಸಿತದಿಂದ ಮೆಟ್ರೋ ಆದಾಯದಲ್ಲಿ ನಷ್ಟ ಆಗಿದೆ. ನಷ್ಟ ಸರಿದೂಗಿಸೋಕೆ ಜಾಹೀರಾತು ಅಳವಡಿಸುವ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮೆಟ್ರೋ ರೈಲುಗಳ ಒಳ ಮತ್ತು ಹೊರ ಭಾಗದಲ್ಲಿ ಜಾಹೀರಾತು ನೀಡೋದು. ಇದರಿಂದ ವಾರ್ಷಿಕ 27 ಕೋಟಿ ಆದಾಯದ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಜಾಹೀರಾತು ಹಾಕೋಕೆ ಖಾಸಗಿ ಕಂಪನಿಗೆ ಟೆಂಡರ್ ಅನ್ನು ಕೂಡ ಫೈನಲ್ ಮಾಡಲಾಗಿದೆ. ಮೆಟ್ರೋ ದರ ಏರಿಕೆ ಮಾಡಿದ ನಂತರ ಮೆಟ್ರೋದಲ್ಲಿ ಓಡಾಡೋರ ಸಂಖ್ಯೆ ಕಮ್ಮಿ ಆಗಿದೆ. ಇದರಿಂದ ಆದಾಯದಲ್ಲಿ ಕುಸಿತ ಕಂಡಿದೆ. ಹಾಗಾಗಿ ಆ ಆದಾಯವನ್ನು ಹೆಚ್ಚು ಮಾಡಬೇಕು, ದುಪ್ಪಟ್ಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಹೊಸ ಚಿಂತನೆಯನ್ನು ಮಾಡಿರೋದು, ಅದು ಜಾಹೀರಾತು ಕೊಡೋದು. ಈ ಜಾಹೀರಾತಿನ ಮುಖಾಂತರವಾಗಿ ಜನರನ್ನು ತಮ್ಮತ್ತ ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಸೊ ಆಲ್ರೆಡಿ ಖಾಸಗಿ ಕಂಪನಿಯೊಂದಕ್ಕೆ ಟೆಂಡರ್ ಕೂಡ ಫೈನಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ಇದಕ್ಕೆ ಅಸಮಾಧಾನ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ನೀವು ರೇಟ್ ನಾರ್ಮಲ್ ಥರನೇ ಇದ್ದಿದ್ರೆ ಜನ ಓಡಾಡ್ತಾ ಇದ್ರು, ಪ್ರಯಾಣಿಕರು ಓಡಾಡ್ತಾ ಇದ್ರು. ಅದು ಬಿಟ್ಟು ಟಿಕೆಟ್ ದರ ಜಾಸ್ತಿ ಮಾಡಿ ಈಗ ಆದಾಯದ ಕೊರತೆ ಅಂತ ಹೇಳಿ ಜಾಹೀರಾತಿಗೆ ಇದೀಗ ಕೋಟಿಗಟ್ಟಲೆ ಸುರಿಯೋದಕ್ಕೆ ರೆಡಿ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಈಗ ಆಲ್ರೆಡಿ ಖಾಸಗಿ ಕಂಪನಿಗೆ ಟೆಂಡರನ್ನು ಫೈನಲ್ ಮಾಡಲಾಗಿದೆಯಂತೆ. ನಷ್ಟದ ಸುಳಿಯಲ್ಲಿ ಸದ್ಯಕ್ಕೆ ನಮ್ಮ ಮೆಟ್ರೋ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದರಿಂದ ವಾರ್ಷಿಕ 27 ಕೋಟಿ ಆದಾಯ ಬರುತ್ತೆ, ಆದಾಯ ಪಡ್ಕೊಳ್ಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಮೆಟ್ರೋ ಒಳಗೂ ಮತ್ತು ಹೊರಗೂ ಜಾಹೀರಾತನ್ನು ಹಾಕೋದಕ್ಕೆ ತೀರ್ಮಾನಿಸಲಾಗಿದೆ. ಇದೆಲ್ಲದಕ್ಕೆ ಕಾರಣ ಏನು ಅಂತಂದರೆ, ಅಥವಾ ಇದು ಯಾವ ಕಾರಣಕ್ಕಾಗಿದೆ ಅಂತಂದರೆ, ಮೆಟ್ರೋ ಪ್ರಯಾಣದ ದರ ಇದಕ್ಕಿದ್ದ ಹಾಗೆ ಹೆಚ್ಚು ಮಾಡಿದಂಥ ಹಿನ್ನೆಲೆಗೆ 7 ವರ್ಷಗಳ ಕಾಲ ನಮ್ಮ ಮೆಟ್ರೋದಲ್ಲಿ ಜಾಹೀರಾತು ಅಳವಡಿಕೆ ಮಾಡಬೇಕು ಅನ್ನುವಂಥ ಪ್ಲ್ಯಾನು. ಹಸಿರು ನೇರಳೆ ಮಾರ್ಗದ 20 ರೈಲಿನ ಮೇಲೆ ಜಾಹೀರಾತನ್ನು ನೀಡಬೇಕು ಅಂತ 57 ರೈಲುಗಳ ಒಳ ಭಾಗದಲ್ಲೂ ಜಾಹೀರಾತು ಹಾಕೋಕೆ ಅನುಮತಿ ನೀಡಲಾಗಿದೆ. ಮೆಟ್ರೋ ರೈಲಿನಲ್ಲಿ ಜಾಹೀರಾತು ಅಳವಡಿಕೆಗೆ ಇದೀಗ ಸಹಜವಾಗಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಕೆಟ್ ದರ ಇಳಿಕೆ ಮಾಡಿದ್ರೆ ಪ್ರಯಾಣಿಕರು ಹೆಚ್ಚಾಗೇ ಆಗ್ತಾರೆ. ಪ್ರಯಾಣಿಕರು ಹೆಚ್ಚಾದರೆ ನಮ್ಮ ಮೆಟ್ರೋಗೆ ಆದಾಯನೂ ಹೆಚ್ಚಾಗುತ್ತೆ. ಆದರೆ ಈ ರೀತಿಯಾಗಿ ಜಾಹೀರಾತಿಗೆ ಅಂತ ಕೋಟಿ ಸುರಿಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಎಂಆರ್ಸಿಎಲ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಯೋಜನ ಏನು ಅಂತ ಪ್ರಯಾಣಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಎಂಆರ್ಸಿಎಲ್ ಉತ್ತರ ಕೊಡಬೇಕು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಬಿಎಂಆರ್ಸಿಎಲ್ ತಾನು ನಡೆದಿದ್ದೇ ದಾರಿ ಅಂತ ಒಂದಷ್ಟು ರೀತಿಯಾದಂಥ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಈಗ ಈ ದರ ಏರಿಕೆಯ ಜೊತೆಗೆ ಜಾಹೀರಾತಿನ ವಿಚಾರ ಆಗಿರ್ಬೋದು. ಕನ್ನಡಿಗರ ಕೆಂಗಣ್ಣಿಗೆ ಮೆಟ್ರೋ ಇದೀಗ ಗುರಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಮೆಟ್ರೋ ದರ ಏರಿಕೆ ಮಾಡಿದ್ರಿಂದ ಸಹಜವಾಗಿ ಪ್ರಯಾಣಿಕರು ಹೋಗ್ತಿಲ್ಲ. ಈಗ ಆದಾಯ ಹೆಚ್ಚು ಮಾಡಬೇಕು ಅಂತ ಕೋಟಿ ಜಾಹೀರಾತಿಗೆ ಸುರಿಯೋದಕ್ಕೆ ರೆಡಿ ಆಗಿದ್ದಾರೆ. ಯಾವ ಥರ ಚರ್ಚೆಗಳಾಗ್ತಾ ಇದೆ, ಅದನ್ನು ಹೇಗೆ ಸಮರ್ಥಿಸ್ಕೊಳ್ತಾ ಇದೆ ಬಿಎಂಆರ್ಸಿಎಲ್? ನೀತಿ ಖಂಡಿತವಾಗಲೂ ಮುಖ್ಯವಾಗಿ ನಮ್ಮ ಮೆಟ್ರೋ ಪ್ರಾಧಿಕಾರ ಏನಿದೆ, ಸಹಜವಾಗಿ ಇತ್ತೀಚೆಗೆ ಸಾಕಷ್ಟು ವಿವಾದಕ್ಕೆ ಎಡೆ ಆಗ್ತಾ ಇರುವಂತದ್ದು. ಅದರ ನಡೆಯೇ ಪ್ರಶ್ನಾರ್ಹವಾಗುವಂತಹ ನಿಟ್ಟಿನಲ್ಲಿ ಹೆಜ್ಜೆಯನ್ನ ಬಿಎಂಆರ್ಸಿಎಲ್ ಇಡ್ತಾ ಇರುವಂತದ್ದು. ಮುಖ್ಯ ಈಗ ಏನು ಇತ್ತೀಚೆಗೆ ಫೆಬ್ರವರಿಯಲ್ಲಿ ದರವನ್ನ ಪರಿಷ್ಕರಣೆ ಮಾಡ್ತು, 100ರಷ್ಟು ದರವನ್ನ ಟಿಕೆಟ್ ದರವನ್ನ ಏರಿಕೆಯನ್ನ ಮಾಡ್ತು. ಸಹಜವಾಗಿ ಪ್ರಯಾಣಿಕರು ಮೆಟ್ರೋವನ್ನ ಹೋಗೋದೇ, ಮೆಟ್ರೋವನ್ನ ಅವಲಂಬಿಸಿದಂತಹ ಪ್ರಯಾಣಿಕರು ಮೆಟ್ರೋ ಕಡೆ ಮುಖ ಮಾಡದೆ ತಮ್ಮ ಸ್ವಂತ ವಾಹನಗಳಲ್ಲಿ ತೆರಳುವಂತಹ ಪ್ರಕ್ರಿಯೆಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮುಖ್ಯವಾಗಿ ದಿನನಿತ್ಯ ಬರ್ತಾ ಇರುವಂತಹ ಒಂದಿಷ್ಟು ಏನು ವಹಿವಾಟು ಏನಿದೆ ಅದು ಸಾಕಷ್ಟು ಇಳಿಮುಖ ಆಗ್ತಾ ಇತ್ತು. ಸಂಗ್ರಹ ಆಗ್ತಿರುವಂತಹ ಹಣವು ಕೂಡ ಇಳಿಮುಖ ಆಗ್ತಾ ಇತ್ತು. ಹಾಗಾಗಿ ಏನು ಆದಾಯದ ಮೂಲಕ್ಕೆ ಇದು ದೊಡ್ಡ ಮಟ್ಟದ ಹೊಡೆತವನ್ನು ಎದುರಿಸುವಂತಹ ಸ್ಥಿತಿಯಲ್ಲಿ ಈಗ ಬಿಎಂಆರ್ಸಿಎಲ್ ಇದೆ. ಈಗ ಇದಕ್ಕೆ ಪರ್ಯಾಯವಾಗಿ ಏನ್ ಮಾಡ್ಬೇಕು ಅನ್ನುವಂತಹ ಆಲೋಚನೆಯಲ್ಲಿ ಈಗ ಬಿಎಂಆರ್ಸಿಎಲ್ ಆಡಳಿತ ವರ್ಗ ಜಾಹೀರಾತನ್ನು ಮೊರೆ ಹೋಗ್ತಾ ಇರುವಂತದ್ದು. ರೈಲಿನಲ್ಲಿ ಒಳಗಡೆ ಮತ್ತೆ ಹೊರಗಡೆ ಏನು ಕೋಚಸ್ ಇರುತ್ತೆ, ಬೋಗಿಗಳಿರ್ತವೆ, ಅದ್ರ ಒಳಗಡೆ ಹೊರಗಡೆ ಜಾಹೀರಾತನ್ನ ಹಾಕುವಂತದ್ದು. ಅದಕ್ಕೆ ಬೇಕಾದಂತಹ ಒಂದಿಷ್ಟು ಮೊತ್ತವನ್ನ ಸಂಗ್ರಹ ಮಾಡುವಂತ ಪ್ರಕ್ರಿಯೆಯಲ್ಲಿ ತೊಡಗಿರುವಂತದ್ದು. ಇದು ಎಲ್ಲ ಒಂದ್ ರೀತಿಯಲ್ಲಿ ಸಹಜವಾಗಿ ಮತ್ತಷ್ಟು ಕೆಂಗಣಿಗೆ ಗುರಿ ಆಗುವಂತಹ ಸಾಧ್ಯತೆಗಳಿದೆ. ಕಾರಣ ಇಷ್ಟೇ, ಪ್ರಯಾಣಿಕರು ಸಂಚಾರ ಮಾಡ್ತಾರೆ, ಅಲ್ಲಿ ಹೋದ್ರೆ ಪ್ರತಿಯೊಂದು ಕೂಡ ಜಾಹೀರಾತು ಫಲಕಗಳನ್ನ ನೋಡ್ಬೇಕಾಗತ್ತೆ. ಸ್ಟೇಷನ್ ಅಲ್ಲೂ ಜಾಹೀರಾತು ಫಲಕಗಳನ್ನು ನೋಡ್ಬೇಕು, ಟ್ರೈನ್ ಹತ್ತಿದ್ರು ಜಾಹೀರಾತುಗಳನ್ನು ನೋಡ್ಬೇಕು, ಎಲ್ಲಾ ಕಡೆ ಆಡ್ ಗಳನ್ನ ನೋಡ್ತಾ ಇದ್ರೆ ಎಲ್ಲೊಂದ್ ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಹೀಗಾಗಿ ಈ ತರದ ಒಂದು ಜಾಹೀರಾತುಗಳಿಗೆ ಮೊರೆ ಹೋಗುವಂತ ಬದಲು ನೀವು ಟಿಕೆಟ್ ದರವನ್ನೇ ಮತ್ತೆ ಪರಿಷ್ಕರಣೆ ಮಾಡಿ 50% ಇಳಿಮುಖ ಮಾಡಿದ್ರೆ ಪ್ರಯಾಣಿಕರು ಮತ್ತೆ ವಾಪಸ್ ಮೆಟ್ರೋ ಹತ್ತ
ಮುಖ ಮಾಡುತ್ತಾರಲ್ವ ಅನ್ನೋಂತಹ ಪ್ರಶ್ನೆ ಈಗ ಸಾರ್ವಜನಿಕರ ವಲಯದಿಂದ ಕೇಳಿ ಬಂದಿರುವಂತದ್ದು. ಆದ್ರೆ ಇದಕ್ಕೆ ಯಾವುದೇ ರೀತಿಯ ಸೊಪ್ಪನ್ನು ಹಾಕದೆ, ಇದಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ, ತಾವು ನಡೆದಿದ್ದ ದಾರಿ ತಾವಿಟ್ಟ ಹೆಜ್ಜೆಯೇ ಸರಿ ಅನ್ನುವಂತಹ ನಿರ್ಧಾರದಲ್ಲಿ ಈಗ BMRCL ಆಡಳಿತ ವರ್ಗ ತೊಡಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.